ಶಿವಣ್ಣ ಯಾಕೋ ಉಪ್ಪಿ ಸರ್ದು ಲಾಜಿಕ್ ಅನ್ನ ಹೇಳ್ದಂಗೆ ಅನ್ನಿಸ್ತಪ್ಪ. ಅಭ್ಯಾಸ ಜೊತೆಗೆ ಅವ್ರು ನಾವು ಆಗ್ಬಿಟ್ಟಿದೀವಿ ಇವಾಗ. ಜೊತೆ ಇಲ್ಲ, ಯಾಕಂದ್ರೆ ನಮ್ಮ ಥಾಟ್ ಒಂದೇ. ನಿಜ. ನಾವು ಒಂದ್ಸರಿ ಗೀತಾ ಅವ್ರ ಇಲ್ಲ ಇದೇ ಆಯ್ತು ನೋಡಿ, ಶಿವಣ್ಣ ಅವರೇ ಆ್ಯಕ್ಚುಲಿ ನಾವು ಪ್ರೀತಿಸೇ ಮಾಡ್ಬೇಕಾದ್ರೆ ಗುರುವೆ, ನಿಮ್ಗೆ ಜ್ಞಾಪಕ ಇದೆಯೋ ಇಲ್ವೋ, ಆ್ಯಕ್ಚುಲಿ ನೀವು ಶೂಟ್ ಮಾಡಿ ನಾನು ಸಾಯಿಸ್ಬೇಕು, ನಾವು ಹಂಗೆ ಇದ್ವಿ, ಶೂಟ್ ಮಾಡಬೇಕು, ಡೈರೆಕ್ಟೆಲ್ಲ ಡಿಸ್ಕಸ್ ಮಾಡಿ ಬೇಡ ಶಿವಣ್ಣ ಶೂಟ್ ಮಾಡ್ಬಿಡ, ಅವನೇ ಸೂಸೈಡ್ ಮಾಡ್ಕೊಂಬಿಡ್ಲಿ ಉಪೇಂದ್ರ ಅಂತ, ಯಾಕಂದರೆ ಥಿಯೇಟ್ರಲ್ಲಿ ಚೆನ್ನಾಗಿರಲ್ಲ. ಹೌದು ಶಿವಣ್ಣ ಆಮೇಲೆ ನಾನು ಶಿವಣ್ಣ ಎಲ್ಲ ಶಿವಣ್ಣ ಅದು ಮಾಡಿದ್ರೇ ಚೆನ್ನಾಗಲ್ವ, ನೀವು ಶೂಟ್ ಮಾಡ್ಬೇಕು ನನ್ನ ಅಂತ. ಶಿವಣ್ಣ ಬೇಡ ಬಿಡಮ್ಮ ಅವ್ರು ಹೇಳೋದು ಕರೆಕ್ಟೇ ಅಂದ್ಬಿಟ್ಟು ಟೋಟಲಿ ಚೇಂಜ್ ಮಾಡ್ಬಿಟ್ರು ಆ್ಯಕ್ಚುಲಿ. ಯಾಕಂದ್ರೆ ಅಲ್ಲಿ ಆಡಿಯನ್ಸು ಶಿವಣ್ಣ ಫ್ಯಾನ್ಸ್ ಇದಾಗಬಾರ್ದು, ಎರಡು ಪಾಸಿಟಿವ್ ಆಗಿ ಹೋಗೋಣ ಅಂತ ಕಥೆನೇ ಚೇಂಜ್ ಮಾಡ್ಬಿಟ್ರು. ನಮಗೆ ಸಮ್ಟೈಮ್ಸ್ ಅದು ಗೊತ್ತಾಗಲ್ಲ ಅದು ಏನಕ್ಕೆ ಅಂತ ಕೆಲಸ ನಮ್ಗನ್ಸುತ್ತೆ ಲಾಜಿಕಲಿ ಕರೆಕ್ಟ್ ಅಲ್ವಲ್ಲ ಇದು ಅಂತ, ಅದಕ್ಕಿಂತ ಲಾಜಿಕ್ಗಿಂತ ಎಮೋಷನ್ ಮ್ಯಾಜಿಕ್ ಬೇರೆ ಇರ್ತದೆ ಆ್ಯಕ್ಚುಲಿ. ಥಾಟ್ಸ್ ಹೆಂಗೆ ಬರ್ತಂದ್ರೆ ಗೀತಾ ಅವರು ಎಲೆಕ್ಷನ್ ನಿಂತ್ಕೋಬೇಕಾರೆ ಉಪಿ ಒಂದು ದಿನ ಬರ್ತಾರೆ, ಬಂದರು, ನಾವು ಒಂದು ಪಿಕ್ನಿಕ್ ಮಾಡ್ಬೇಕಾದ್ರೆ ಇಲ್ಲ ಗುರುಬೇಜ್ ಎಲ್ಲ ಚೇಂಜ್ ಮಾಡಬೇಕು, ಸಿಸ್ಟಮ್ ಶುಡ್ ಬಿ ಚೇಂಜ್. ನಾವು ಎಷ್ಟು ಮಾತಾಡಿದ್ವಿ ಕೇಳಿ, ಬಹುಶಃ ಅದಾದ್ಮೇಲೆ ಉಪೇಂದ್ರ ಅದು ಪ್ರಜಾಕೀಯ ಬರೋಕ್ಕೆ ಒಂದು ಇದಾಯ್ತಾನೋ, ಬಿಕಾಸ್ ಥಾಟ್ ಪ್ರಾಸೆಸ್ ಇದೆಯಲ್ಲ ಬೆಂಕಿ, ಅದು ಇಟ್ಸ್ ಅ ಫೈರ್. ಹೌದು, ಎಲ್ಲ ಮನುಷ್ಯ ಫೈರ್, ನಾವು ಚೇಂಜ್ ಮಾಡೋಕ್ಕೆ ನೋಡಬೇಕು. ನಾವೇ ಬಿಟ್ಬಿಟ್ಟು ಇಲ್ಲ ಬಿಡ ಏನು ಮಾಡೋದೆ ಎಲ್ಲ ಹಂಗೆ ಮಗ ಏನು ಮಾಡೋಕ್ಕಾಗತ್ತೆ ಹೇಳಿ. ಬಹುಶಃ ಅದನ್ನು ಅವ್ರು ಫಸ್ಟ್ ಪಿಕ್ಚರ್ ನೋಡಿ ನನಗೂ ಉಪೇಂದ್ರ ಐಡಿಯಾಸೇ ಬರ್ತಾಯಿದೆ ನಮಗೂ ಒಂದ್ಸತಿ. ನಿಮ್ಮ ಒಳಗೆ ಅದೇ ಇರೋದು ಫೈರ್, ದಟ್ ಫೈರ್ ಶುಡ್ ಬಿ ದೇರ್. ಐ ಥಿಂಕ್ ಪರಸ್ಪರ ಅದು, ದೆನ್ ಓನ್ಲಿ ದ ಫಿಲ್ಮ್ ವಿಲ್ ಹ್ಯಾಪನ್, ಇಲ್ಲ ಅಂದರೆ ಆಗಲ್ಲ. ಒಂದು ಸಖತ್ ಡೈಲಾಗ್ ಹೊಡೆದ್ರು ಅವತ್ತು ಯಾವುದೋ ಟಿ ವಿಲಿ, ಸಬ್ ಆಕೆ ಕುಚ್ ಕಿಯಾ ಕುಚ್ ಬಿ ಲೈ ಕಿಯಾ ತೂ ಆಕೆ ಪ್ರಜಾ ಕಿಯಾ. ಹೌದು, ಬಿಡಮ್ಮ सब लोग आया कुछ नहीं किया, अब तू आया किया प्रजा किया. ಇಟ್ಸ್ ಆಲ್ ಚೆನ್ನಾಗಿರುತ್ತೆ. ಎಲ್ಲ ಬೇಕು ಲೈಫ್ಲಿ. ನಾವು ಅಷ್ಟೇ ಎಲ್ಲ ಎದುರಿಸ್ತಾ ಇರ್ತೀವಿ, ಎಷ್ಟೋ ಬರುತ್ತೆ, ಕಾಂಟ್ರವರ್ಸೀಸ್ ಬರುತ್ತೆ, ಅದು ಬರುತ್ತೆ, ಯಾರು ಫೇಸ್ ಇಟ್ ಆ್ಯಂಡ್ ಗೋ. ಧೈರ್ಯ ಬೇಕು ಅಷ್ಟೇ, ಯಾರು ಫೇಸ್ ಇಟ್ ಆ್ಯಂಡ್ ಗೋ. ಅದೇ ಎಂಡ್ ಅಲ್ಲ, ಅದೇ ಎಂಡ್ ಆಗ್ಬಿಟ್ರೆ ಭಾಳ ಭಯ ಪಟ್ಕೊಂಡು ಮನೇಲೇ ಎದ್ದಿರ್ಬೇಕಾಗುತ್ತೆ. ಆಮೇಲೆ ಅವ್ರು ಇರ್ತಾರಲ್ಲ, ಇವರು ತುಂಬಾ ಏನು ಗೊತ್ತಿರ್ತಾರ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ನೀವು ನಂಬಲ್ಲ, ಸಣ್ಣ ಪುಟ್ಟ ವಿಷಯ ನಾನು ಪ್ರಜೆಗೆ ಇನ್ನೂ ಒಂದು ತಿಂಗಳು ಹೇಳಿಲ್ಲ, ಅದನ್ನ ಎಷ್ಟು ಚೆನ್ನಾಗಿ ಅನಲೈಸ್ ಮಾಡಿ ಹೇಳ್ಬಿಟ್ರು ಗೊತ್ತಾ ಇವರು. ಅರ್ಥ ಮಾಡ್ಕೊಂಡು ಅವ್ರು ಹೇಳ್ತಾ ಇರೋದು, ಸುಮ್ಮನೆ ಹೋಗಿ ಓಟ್ ಹಾಕ್ಬಿಡೋದಲ್ಲ ಅಂತ ಇನ್ನೊಂದು ಯಾವುದೋ ಫಂಕ್ಷನ್ ಹೇಳಿದ್ದಾರೆ ಇವರು. ಕರೆಕ್ಟ್, ಅದು ನಾನು ಡಾರ್ಕ್ದೊಂದು ಟೀಸರ್ ಹಾಕಿದೆ, ಅದು ಸ್ವಲ್ಪ ಅದು ಸ್ಪೀಕರ್ ಸರಿ ಇಲ್ಲದೆ ಸರಿಗೆ ಆಗಲಿಲ್ಲ. ಇವ್ರು ಎಷ್ಟು ಚೆನ್ನಾಗಿ ಬಂದು ಅದನ್ನು ಹೇಳಿದ್ರು ಗೊತ್ತಾ, ಸುಮ್ಮನೆ ಮಾಡಿರಲ್ಲ ಯಾರು, ಅದ್ರೊಳಗೆ ಒಂದು ವಿಷಯ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ಏನಕ್ಕೆ ಡಾರ್ಕ್ ತೋರಿಸಿದ್ರು, ನೀನು ಇಮ್ಯಾಜಿನ್ ಮಾಡೋ ಅಂತ, ನಿನ್ನೊಳಗೆ ಆಲೋಚನೆ ಬೆಳಿಲಿ ಹೇಳ್ಬಿಟ್ರು ಗೊತ್ತಾ. ನನಗಿಂತ ಚೆನ್ನಾಗಿ ಇವರೇ ಡೈರೆಕ್ಟರ್ಗೆ ಹೇಳ್ಬಿಟ್ರು ಅವತ್ತು. ಈ ಸೋ ಶಾರ್ಪ್ ಆ್ಯಕ್ಚುಲಿ ಅವರು. ನೀವು ಲಾರಿ ಡ್ರೈವರ್ ರೋಲನ್ನು ನಾವು ನೋಡಿದ್ವಿ, ಅಲ್ಲಿ ಒಂದು ಲಾರಿ ಡ್ರೈವರ್ ಆಗಿ ಹೋಗುವಂಥ ಸ್ಟೈಲನ್ನು ಕೂಡ ನೋಡಿದ್ವಿ ಒಂದು ಸೀಕ್ವೆನ್ಸಲ್ಲಿ. ಬಹುಶಃ ಅದನ್ನು ನೋಡ್ತಾ ಇದ್ದಾಗ ಉಪ್ಪಿ ಸರ್ದು ಸಿನಿಮಾಗಳಲ್ಲಿ ಅವರ ಆ ಒಂದು ಸೀರಿಯಸ್ನೆಸ್ನ ಒಂದು ಇದನ್ನು ಎಕ್ಸ್ಪ್ರೆಸ್ ಮಾಡುವಂಥ ಅಪ್ರೋಚ್, ಅದು ಅದರ ಜೊತೆಗೆ ಬರುವಂಥ ಡೈಲಾಗ್ ಫ್ಲೋ ನೋಡ್ತಾ ಇದ್ವಿ. ಈ ಇಡೀ ಪಾತ್ರದಲ್ಲಿ ಹುಟ್ಟು ಮತ್ತು ಸಾವಿನ ನಡುವಿನ ಬದುಕಿನ ಆ ದಿವಸಗಳ ಬಗ್ಗೆ ಹೇಳಿದಿರಿ ಅನ್ನೋದನ್ನು ಮೊದಲಿಗೆ ಒಂದು ಕಡೆ ಸಿಗುತ್ತೆ. ಬಹುಶಃ ತಾವು ಯಮನ ಕಡೆಯ ಪಾತ್ರದಲ್ಲಿ ಇದ್ದೀರಿ ಅನ್ನೋ ಅಂತ ಹೇಳ್ಕೊಂಡು ನಮ್ಗೆ ಅನ್ನಿಸ್ತು. ಆ ರೋಲ್ ಬಗ್ಗೆ ಅದೇ ನಿಮ್ಗೆ ನೋಡಿದ್ರೆ ಗೊತ್ತಾಗತ್ತೆ, ಆ ಸಿಂಬಾಲಿಸಮ್ಮು ಇದೆಲ್ಲ ಕೊಟ್ಟಿರೋದು ಎಲ್ಲ ಅದೇ ಥರ ಇದಿರುತ್ತೆ. ಅವ್ರನ್ನ ನೋಡ್ರೆ ಗೊತ್ತಾಗುತ್ತೆ, ಹಿ ರೆಪ್ರೆಸೆಂಟ್ ಸಮಥಿಂಗ್ಲಿ ಬೇರೆ, ಅದ್ರ ಮಧ್ಯದಲ್ಲಿರೋರು ಅವರು, ಅದು ನಿಮ್ಗೆ ಮೂಲ ಸಿಗುತ್ತೆ. ಬಟ್ ಅದ್ರೊಳಗೆ ಏನಿದೆ ಕತೆ ಅನ್ನೋದೇ ಭಾಳ ಇಂಟ್ರೆಸ್ಟಿಂಗ್. ಹೌ ದೇ ಟೇಕ್ ಇಟ್ ಅನ್ನೋದು ಕರೆಕ್ಟ್, ಹೌ ದೇ ಟೇಕ್ ಇಟ್, ಅದ್ರೊಳಗೆ ಏನಿದೆ ಅದು ಆ್ಯಕ್ಚುಲಿ ಅದನ್ನ ಹೆಂಗೆ ತೊಗೊಂಡೋಗ್ತಾರೆ ಅನ್ನೋದು ಇದೆಯಲ್ಲ, ದಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಅದೇ ನಮಗೆ ಖುಷಿ ಕೊಟ್ಟಿದ್ದೆ ಅರ್ಜುನ್ ಅವ್ರು ಫಸ್ಟ್ ಹೇಳಿದೆ. ನಾನು 4 ಸೀನಲ್ಲಿ ತುಂಬ ಇಂಟ್ರೆಸ್ಟ್ ಅನ್ಸ್ಬಿಡ್ದು. ನನ್ನ ಸೀನೇ ಬಂದಿರಲಿಲ್ಲ ಕತೆ ಹೇಳ್ಬೇಕಂತ ನನಗೆ. ಫಸ್ಟ್ ಸ್ಟಾರ್ಟ್ ವಿತ್ ಅದು ಹೇಳಿದ್ರು, ನನಗೆ ಏನು ಹೇಳ್ತಿದ್ರೆ ನೀವು, ಅದೇನಾಗುತ್ತೆ ಅಂತ ಅಲ್ಲಿಂದ ಇಂಟ್ರೆಸ್ಟ್ ಆಡೋದು, ಕ್ಯೂರಿಯಾಸಿಟಿ. ಕರೆಕ್ಟ್, ಅದು ತುಂಬ ಚೆನ್ನಾಗಿ ಹೋಲ್ಡ್ ಮಾಡಿದ್ರು ಅದನ್ನು. ಆ ಲೈನೇ ತುಂಬ ಇಂಟ್ರೆಸ್ಟಿಂಗ್ ಅನ್ಸೋದು ಈ ಪಿಕ್ಚರಲ್ಲಿ. ನಮ್ಮ ಕ್ಯಾರೆಕ್ಟರ್ ಎಲ್ಲ ಬಿಡಿ, ಬಂದರೆ ಕಮರ್ಷಿಯಲ್ ಆಗಿ ಒಂದಿದಿರುತ್ತೆ, ಕಮರ್ಷಿಯಲ್ ಒಂದು ಸೆನ್ಸ್ ಇದೆ. ನೀವು ಹೇಳಿದ್ರಿ ಭರವಸೆ ಬರ್ತೀರ ಲಾರಿ ಓಡಿಸ್ಕೊಂಡು ಬಂದವ್ರಿಗೆ ಒಂದು ಡೈಲಾಗ್ ಹೇಳ್ತಾರೆ ಅಲ್ಲಿ, ಹೌದೌದು, ನೋ ಅದೇ ಆಗೋದು ಅದು ಇದೆಯಲ್ಲ, ಇದು ಎಲ್ಲರಿಗೂ ಅನ್ವಯಿಸುತ್ತೆ, ಕಾಮನ್ ಪೀಪಲ್ಗಲ್ಲ, ಎವ್ರಿಬಡಿ ಸಿಸ್ಟಮ್ಗೂ ಅನ್ವಯಿಸುತ್ತೆ. ಹೌದೌದು, ನಿಮ್ದು ಮಾತ್ರ ಮಾಡ್ಕೋಬೋದು, ಬೇರೆಯವ್ರು ಮಾಡಬಾರ್ದಾ? ಅದು ಎಷ್ಟು ಮಟ್ಟಿಗೆ ನಿಜ? ಇವಾಗ ನನಗೂ ಅನ್ವಯಿಸುತ್ತೆ ಅದು. ಹೌದೌದು, ಶಿವರಾಜ್ ಕುಮಾರ್ ಗಾಡಿ ಅಂದರೆ ನಿಲ್ಲಿಸ್ಬೋದು, ಉಪೇಂದ್ರ ಗಾಡಿ ನಿಲ್ಲಿಸ್ಬೋದು, ರಾಜ್ಕುಮಾರ್ ಗಾಡಿ ಹಂಗಲ್ಲ.
ಫಾಲೋ ದ ರೂಲ್ಸ್. ವೈ ಯು ಸೇ ದಟ್, ವೈ ಯು ಪುಟ್ ನೋ ಪಾರ್ಕಿಂಗ್ ಅದು ಯಾಕೆ ಆಗ್ತೀರಾ? ಸಿಸ್ಟಮ್ ಬಂದು ನಿಲ್ಲಿಸ್ಬಿಟ್ರೆ ಅದು ನನಗೆ ಭಾಳ ಎಷ್ಟು ಜನ ಕ್ಲಾಸ್ ನಮ್ಮ ಫ್ರೆಂಡ್ಸ್ ಫೋನ್ ಮಾಡಿ ಹೇಳ್ತಾರೆ, ಏನು ಡೈಲಾಗ್ಸ್ ಏನೋ ಇದೆ ಸಿನಿಮಾದಲ್ಲಿ. ಅದೊಂದು ಡೈಲಾಗ್ಗಳು ಮುಖ್ಯ, ಸುಮ್ಮನೆ ಏನೇನೋ ಬರೆದ್ಬಿಡೋದಲ್ಲ. ಒಂದು ಡೈಲಾಗ್ ಅಂದ್ರೂ ಹೊಡೆದ್ರೆ ಅದು 100 ಥರ ತಿಂಕ್, ಏನಯ್ಯ ಬಡಿ ಅಪ್ಪಾಜಿ ಹಿಂಗೆ ಹೇಳೋರು, ಏನಯ್ಯ ಅದು ಡೈಲಾಗ್ ಅದು. ಇವತ್ತೇನಾರು ಅಪ್ಪಾಜಿ ಇದ್ಬಿಟ್ಟಿದ್ರೆ ಅರ್ಜುನ್ ಜನ ಕೊಂಡಾಡ್ಬಿಡೋರು, ಇಲ್ಲಯ್ಯ ಇದ್ದೆ ನೀನು ಮನುಷ್ಯ, ನೀನು ಪ್ರಾಮಿಸಾಗಿ ಹೇಳ್ತೀನಿ ಇದು, ನಾನು ಹೃದಯದ ಮುಟ್ಕೊಂಡು ಹೇಳ್ತೀನಿ, ಅಪ್ಪಾಜಿ ಇದ್ದಿದ್ರೆ ಅವತ್ತು ಕೊಂಡಾಡ್ಬಿಡೋರು ಇದು ಈ ಡೈಲಾಗ್ನ ಕೇಳಿದರೆ. ಏನಯ್ಯ ಸರಸ್ವತಿ ನಿನಗಿರೋದು, ಕೈ ಮುಗಿದ್ಬಿಡೋರು. ಅದು ಇದೆಲ್ಲ ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಬೇಕು. ನನಗೆ ಆ ಡೈಲಾಗ್ ಅಂತೂ ಇನ್ನೂ ಎಷ್ಟು ಜನ ಫ್ರೆಂಡ್ಸ್ ಮಡ್ರಾಸಿಂದ ಫೋನ್ ಮಾಡ್ತಾರೆ, ಇನ್ನೂ ಮಚ್ಚ ಡೈಲಾಗ್ ಅದು ಬಾಹಿರ ಸಿ ದಟ್ ಈಸ್ ವಾಟ್ ಈಸ್ ನೆಸರಿ. ಹೌದು. ನಿಮಗೆ ಆ ಡೈಲಾಗ್ ಎಷ್ಟು ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಅದನ್ನು ಹೇಳುವಾಗ? ಆ ಡೈಲಾಗ್ ಅಲ್ಲಿ ಆ ವಿಷಯನೇ ಇದೆಯಲ್ಲ, ನಮ್ಗೆ ಇವಾಗ ಪ್ರತಿಯೊತ್ತಿ ಅನ್ನಿಸ್ತಾ ಇರುತ್ತಲ್ಲ, ರೋಡ್ ಹೋಗ್ಬೇಕಾದ್ರೆ ಎಲ್ಲಂದ್ರಲ್ಲಿ ಪಾರ್ಕಿಂಗ್ಗಳು, ಎಲ್ಲಂದ್ರಲ್ಲಿ. ಯಾಕಂದ್ರೆ ನೋಡಿ, ನಾವೆಲ್ಲ ಫಾರಿನ್ ಹೋದಾಗೆಲ್ಲ ಅನ್ಸುತ್ತೆ ಅಲ್ಲಿ ಜಾಸ್ತಿ ವಾಕ್ ಮಾಡ್ತೀವಿ, ಯಾಕಂದ್ರೆ ಪಾರ್ಕಿಂಗ್ ಒಂದ್ ಕಡೆ ಇರುತ್ತೆ. ಹೌದು, ಸಿಸ್ಟಮ್ ಮಾಡಂಗಿಲ್ಲ. ಅದೇ ನಾನು ಪಿಕ್ಚರ್ ಇಲ್ಲ ಸೂಪರ್ ಪಿಕ್ಚರ್ ಡೈಲಾಗ್ ಹೇಳಿದೀನಿ, ನಮ್ ಏನೋ ಬೇರೆ ದೇಶದಲ್ಲಿ ದುಡ್ಡಿದ್ರೆ ಸಾಹುಕಾರ, ಇಲ್ಲಿ ದುಡ್ಡಿದ್ರೆ ಸರ್ವಾಧಿಕಾರ ಅಂತ. ಆತರ ಇಲ್ಲಿ ನಾವೇಂದ್ರೆ ಅಲ್ಲಿ ಹೋಗ್ಬೇಕು, ಅಂಗಡಿ ಮುಂದೆ ಗಾಡಿ ನಿಲ್ಸ್ಕೊಂಡು ಅಲ್ಲೇ ಹೋಗ್ತಾ ಬರ್ತೀವಿ, ಅಲ್ಲಿ ಯಾರು ಓಡಾಡ್ತಾರೆ, ಒಂದು 5 ನಿಮಿಷ ಇರ್ರಿ. ಸೊ ಅಲ್ಲಂಗಲ್ಲ ಸಿಸ್ಟಮ್ ಇದೆ, ಹೋಗಲ್ಲಿ ನಿಲ್ಸು, ನಡ್ಕೊಂಬ ಎಲ್ಲ ತೊಗೊಂಡೋಗಿ ಮತ್ತೆ ಪಾರ್ಕಿಂಗ್ ಹೋಗ್ಬಿಟ್ಟು ಹಾಕಿ ಹೋಗು ಅಂತ. ಆ ಸಿಸ್ಟಮ್ ರೆಸಿಡೆನ್ಷಿಯಲ್ ಝೋನು, ಕಮರ್ಷಿಯಲ್ ಝೋನು ಎಲ್ಲ ಪ್ರಾಪರ್ ಆಗಿ ಮಾಡಿದ್ದಾರೆ ಆಕ್ಚುಲಿ. ಸೊ ನಮ್ಮಲ್ಲೂ ಆಗ್ಬೇಕಾಗಿತ್ತದು, ನೋಡೋಣ ಇನ್ನು ಮುಂದೆ ಆಗ್ಬೋದು. ಈ ಡೈಲಾಗ್ ರಾಜ್ ಶೆಟ್ಟರ್, ನೀವು ಕಾಮನ್ ಮ್ಯಾನ್ ಥರ ಕಂಡ್ರಿ. ಕಾಮನ್ ಮ್ಯಾನ್, ಆ ಕಾಮನ್ ಮ್ಯಾನ್ಗೆ ಈ ಇಬ್ಬರು ಕ್ಯಾರೆಕ್ಟರ್ಗಳ ಜೊತೆಗಿನ ಒಟ್ಟು ಬಾಂಧವ್ಯವನ್ನು ಹೇಗೆ ಹೇಳ್ತೀರಿ? ಐ ಥಿಂಕ್ ಯಾವುದೇ ಒಳ್ಳೆ ಸಿನಿಮಾಗಳು ಯಾವತ್ತು ಆರ್ಡಿನರಿ ಮನುಷ್ಯ ಒಂದು ಎಕ್ಸ್ಟ್ರಾ ಆರ್ಡಿನರಿ ಸಿಚುವೇಶನ್ಗೆ ತಲುಪೋದೆ, ಅದನ್ನ ನೋಡೋದೇ ಸಿನಿಮಾ. ಹೌದು, ಯಾವತ್ತೂ ಕೂಡ ಇದರಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ಸಿಚುವೇಶನ್ ಜೊತೆ ಎಕ್ಸ್ಟ್ರಾ ಆರ್ಡಿನರಿ ಜನಗಳನ್ನು ಭೇಟಿ ಆಗ್ತಾನೆ. ಹೌದು. ಸೊ ಅದು ಇದ್ರ ಕತೆ ಅಂತ ಅನ್ಸುತ್ತೆ. ಅಷ್ಟು ಚೆನ್ನಾಗಿ ಹೇಳಕ್ಕೆ ಯಾರ ಕೈಲಿ ಆಗಲ್ಲ. ಆರ್ಡಿನರಿ ಪರ್ಸನ್ ಪುಟ್ ಇನ್ ಟು ಎಕ್ಸ್ಟ್ರಾರ್ಡಿನರಿ, ದಟ್ ಈಸ್ ಎ ಗುಡ್ ಫಿಲಮ್. ಜೊತೆಲಿ ಇದ್ದಾಗ ಡಿಕೋಡಿಂಗ್ ನೋಡಿ, ಅವ್ರ ಫಾರ್ಮ್ ಆಫ್ ಡಿಕೋಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದರಲ್ಲಿ ರಿಲೇಟಬಿಲಿಟಿ ಫ್ಯಾಕ್ಟರ್ ನನ್ನ ಪಾತ್ರಕ್ಕಿರುತ್ತೆ. ಅಂದ್ರೆ ಒಬ್ಬ ಪ್ರೇಕ್ಷಕ ನೋಡ್ಬೇಕಾದ್ರೆ ನಾನು ಇವನ್ ತರ ಅಂತ ಅನ್ಸಕ್ ಶುರು ಆಗುತ್ತೆ. ದ ಬ್ಯೂಟಿ ಆಫ್ ದಿಸ್ ಸಿನಿಮಾ ನನಗೇನು ಅಂತ ಹೇಳಿದ್ರೆ, ಒಂದು ರಿಯಾಲಿಟಿ ಇರುತ್ತೆ, ಜೊತೆಗೆ ಇನ್ನೊಂದು ಸಿನಿಮ್ಯಾಟಿಕ್ ಮೂಮೆಂಟ್ಸ್ ಇರುತ್ತೆ. ನಾವು ನೋಡ್ಕೊಂಡ್ ಬಂದಂತ ಸಿನಿಮ್ಯಾಟಿಕ್ ಮೂಮೆಂಟ್ ಅದನ್ನ ರೆಪ್ರೆಸೆಂಟ್ ಮಾಡುವಂತ ಒಂದು ಪಾತ್ರ ಇರುತ್ತೆ, ಜೊತೆಗೆ ಒಂದು ಫ್ಯಾಂಟಸಿ ಇರುತ್ತೆ. ಈ ಮೂರನ್ನು ಕೂಡ ಬಹಳ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಆದ್ರೆ ಅದು ಮೂರು ಕೂಡ ಆ ಕಡೆಯಿಂದ ಈ ಕಡೆ ಹೋಗ್ಬೇಕಾದ್ರೆ ಜಾರಿಂಗ್ ಇರಲ್ಲ, ತುಂಬಾ ಸೀಮ್ಲೆಸ್ ಆಗಿ ಟ್ರಾವೆಲ್ ಆಗುತ್ತೆ, ಕಥೆಯಲ್ಲೇ ಟ್ರಾವೆಲ್ ಆಗುತ್ತೆ. ಸೊ ಅದು ನನಗೆ ಬಹಳ ಖುಷಿಯಾದ ವಿಚಾರ. ಅದೇಂತೋ ಕೇಳಿಸ್ಕೊಳ್ತಾ ಇದ್ರಿ, ಸೀರಿಯಸ್ ಆಗಿ ಕೇಳಿಸ್ಕೊಳ್ತಾ ಇದ್ರಿ. ಶಿವಣ್ಣ ಬಂದು ಹೌದು ಹೌದು ಹೌದು, ಎರಡು ಪ್ರಪಂಚದ ಕೊಲ್ಯೂಷನ್ ಅದು. ಹೌದು, ಬಹಳ ಅದ್ಭುತವಾಗಿ ಬಂದಿದೆ ಇದನ್ನ ನೋಡಿದಾಗ. ಇಲ್ಲ ಅಂದ್ರೆ ಶುರು ಮಾಡ್ಬಿಟ್ಟಿದ್ದಾರೆ, ಅದಕ್ಕೆ ಏನೇನೋ ಹಾಕೊಂಡು ಏನೇನೋ ಸಾಂಗ್ಗಳು ಹಾಕೊಂಡು ಬೇಡುವನು ವರ ಏನೇನೋ ಇದೆ. ಅದು ನಮ್ಗೆ ಗೊತ್ತಿದೆ ಏನೇನೋ ಆಗುತ್ತೆ, ನಾವು ಅನ್ಕೋತೀವಿ ಇದೆಲ್ಲ ಮಾಡ್ಬೇಕು ಅಂತ. ಅದು ನಾವು ಮಾಡಕ್ ಹೋದ್ರೆ ಆಗಲ್ಲ, ಅದು ಅದಾಗೆ ಆಗ್ಬೇಕು. ಹೌದೌದು, ದಟ್ ಇಸ್ ವಾಟ್ ಇಸ್. ಇವಾಗ ಇದು 45 ಟಚ್ ವುಡ್ ಎವ್ರಿ ನಮ್ಮ ಪಾತ್ರಗಳಿರ್ಬೋದು, ಇದು ಟ್ರೈಲರು ಟೀಸರ್ ಎಲ್ಲ ಅದು ಅದಾಗೆ ಆಗಿದೆ ಹೊರತು ಎಲ್ಲೂ ನಾವು ಪ್ಲಾನ್ ಮಾಡಿ ಮಾಡಬೇಕು. ಇವಾಗೆಲ್ಲ ಮಾಡಿಸೋದು ಜಾಸ್ತಿ, ಇದು ಮಾಡಿಸಿದ್ರೆ ಪಿಕ್ಚರು ಅಂತ ಹೇಳ್ತಾರೆ, ಮಾಡಿಸ್ಬಾರ್ದು ನಾವು. ಅದಕ್ಕೆ ನಮ್ಗೆ ವಿ ಆರ್ ಸೋ ಹ್ಯಾಪಿ ದಟ್ ವಿ ವರ್ ಫ್ರಮ್ ಅ ವೆರಿ ಬ್ಯೂಟಿಫುಲ್. ಅವಾಗ ನಾವೆಲ್ಲ ಉಪೇಂದ್ರ ತುಂಬ ಎಂಜಾಯ್ ಮಾಡಿದ್ವಿ ದಟ್ ಮೇಕಿಂಗ್ ಆಫ್ ದ ಫಿಲ್ಮ್. ಕಷ್ಟ ಅಲ್ಲ, ಇಷ್ಟಪಟ್ಟು ಮಾಡಿದ್ವಿ. ಆಗ ಇಷ್ಟಪಟ್ಟು ಜಾಲಿಯಾಗಿ ಮಾಡಿದ್ವು. ಬಟ್ ಇವಾಗ ಏನಾಗ್ಬಿಟ್ಟಿದೆ, ಇದು ಮಾಡಿದ್ರೆ ಸಿನಿಮಾ ಅದು ಹೊಡಿಬೇಕು, ಅದು ಹೋಗ್ಬೇಕು. ದಟ್ ಈಸ್ ನಾಟ್ ದ ಥಿಂಗ್. ಜನ ಬರ್ತಾರೆ, ಸೋ ಹೆಂಗೋಯ್ತು ಹೇಳಿ, ಹಂಗಲ್ಲ. ಕತೆ ಅದಾಗೆ ಬರಬೇಕು, ಅದೇ ಕರ್ಸ್ಕೋಬೇಕು. ಹೌದು, ಯು ಶುಡ್ ನಾಟ್ ಅಲೌ ಅ ಪರ್ಸನ್ ಟು ಗೋ ಟು ಫ್ರಸ್ಟ್ರೇಷನ್ ಲೆವೆಲ್. ಹೋಗಿ ಬಿಡಬಾರ್ದು, ಬಿಟ್ಬಿಡಿ. ಬನ್ನಿ ಎಲ್ಲರೂ ಸಪೋರ್ಟ್. ಭಾಷೆ ಅಂತೀರಾ, ಭಾಷೆಗೆ ಸಪೋರ್ಟ್ ಮಾಡಬೇಕಾದ್ರೆ ಜೆನ್ಯೂನ ಮಾಡಬೇಕು. ನಿಜ. ಸಪೋರ್ಟ್ ಮಾಡೋದು ವ್ಯಾಪಾರ ಆಗೋದ್ರೆ ಕಷ್ಟ ಅಲ್ವಾ? ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ? ಇದು ನನಗೂ ಅನ್ವಯಿಸುತ್ತೆ, ನಿಮಗೂ ಅನ್ವಯಿಸುತ್ತೆ, ಎಲ್ರಿಗೂ ಅನ್ವಯಿಸುತ್ತೆ. ಹೌದು, ಅದೇ 45. ಇಲ್ಲಿ ಈ ಸಿನಿಮಾದ ವಿಚಾರದಲ್ಲಿ ಅದನ್ನು ನಿಮ್ಮ ಹತ್ರ ಕೇಳಿದೆ.
ನೀವು ಈ ಸಿನಿಮಾವನ್ನು ಮಾಡಿದಾಗ ಒಬ್ಬ ಕಾಮನ್ ಮ್ಯಾನ್ ಕ್ಯಾರೆಕ್ಟ್ರನ್ನು ಇಟ್ಕೊಂಡು ಮಾಡುವಂತಹ ಸಿನಿಮಾದಲ್ಲಿ ಏನೋ ಎಕ್ಸ್ಟ್ರಾರ್ಡಿನರಿ ಕೊಡೋದಕ್ಕೆ ಅಪ್ರೋಚಸ್ ಆಗುತ್ತೆ, ಅದು ಏನೋ ಆಗಿದೆ ಅಂತ ಹೌದು ವಿಚಾರಗಳನ್ನು ಹೇಳಿ ಅವುಗಳನ್ನು ಸ್ವಲ್ಪ ಇಲಾಬ್ರೇಟ್ ಮಾಡ್ತಾ ಹೋಗಿದ್ರೆ ಏನು ಹೇಳ್ತೀರಿ 45 ಸಿನಿಮಾದ ವಿವರವನ್ನು? ಎಲಾಬ್ರೇಟ್ ಮಾಡಿದ್ರೆ ಸಿನಿಮಾದ ಕತೆ ಬಿಟ್ಕೊಟ್ಟಂಗೆ ಆಗುತ್ತೆ. ಈಗ ಅದಕ್ಕೋಸ್ಕರ ನಾನು ಏನು ಹೇಳಿದೆ ಅದೇ ಇದು. ಅಂದರೆ ಪ್ರತಿಯೊಬ್ಬ ಈಗ ಒಂದು ಮೆಟ್ರೋಪಾಲಿಟನ್ ಸಿಟಿಲಿ ಇರಬೇಕಾದ್ರೆ ಇಲ್ಲಿನ ಒತ್ತಡಕ್ಕೆ, ಇಲ್ಲಿನ ಸ್ಪೀಡ್ಗೆ ಹೊಂದ್ಕೊಳ್ಳೋದಕ್ಕೆ ನಾವು ಇಷ್ಟು ತಪ್ಪುಗಳನ್ನ ಮಾಡ್ತಾ ಹೋಗ್ತೀವಿ, ಇನ್ಕ್ಲೂಡಿಂಗ್ ಆ ಪಾರ್ಕಿಂಗಿಂದ ಹಿಡಿದು ಬೇರೆ ಬೇರೆ ತಪ್ಪುಗಳನ್ನ, ಬೇರೆ ಬೇರೆ ವಿಷಯಗಳನ್ನ ಮಾಡ್ಕೊಂಡು ಹೋಗ್ತೀವಿ. ಅಂದರೆ ಆ ಮಾಡ್ಕೊಂಡು ಹೋದಾಗ ಎಷ್ಟೋ ಸಲ ನಮ್ಮ ಜೀವನಕ್ಕೆ ನಾವು ಕೆಲವಾರು ಅಡೆತಡೆಗಳನ್ನು ಹಾಕ್ಕೊಂಡು ಹೋಗ್ತೀವಿ. ಅಂದರೆ ನಮ್ಮ ಜೀವನಕ್ಕೆ ಆ್ಯಕ್ಚುಲಿ ಕೇಳಿದ್ರೆ ಪ್ರಾಬ್ಲಮ್ ಇರೋದು ಯಾರಿಂದ ಅಂದರೆ ನಮ್ಮಿಂದಾನೆ. ಯಾಕಂದರೆ ನಾವು ಓಡ್ತಾ ಇರ್ತೀವಿ, ಸ್ಪೀಡಲ್ಲಿ ಇರ್ತೀವಿ. ಅಂಥ ಸ್ಪೀಡಲ್ಲಿರುವಂಥ ವ್ಯಕ್ತಿ ಒಂದು ಕತೆ ಅಂತ ನನಗನ್ಸುತ್ತೆ. ಆದರೆ ಆ ಸ್ಪೀಡ್ ಈ ಸಿಟಿಯಿಂದ ಬಂದಿರುವಂಥದ್ದು. ಬದುಕಬೇಕಲ್ವ ಇಲ್ಲಿ. ಶಿವಣ್ಣ ಲುಕ್ ಬಹಳ ಅದ್ಭುತವಾಗಿ ಫಸ್ಟ್ ದಿವಸ 5 ಸಲ ಹೇಳಿದೆ, ಬಹಳ ಚೆನ್ನಾಗಿ ಕಾಣಿಸ್ತೆ, ಬಹಳ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಅಂದ್ರೆ ಯಾಕೆ ಅವ್ರ ಕೂದಲನ್ನು ಬೆಳ್ಳಗೆ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ? ಅಂದ್ರೆ ಅದೇ ಅಂದ್ರೆ ಚೆನ್ನಾಗಿ ಅಲ್ಲಿ ನೋಡಿ, ಅಲ್ಲೆಲ್ಲ ಆ ಪೋಸ್ಟರ್ಗಳು ನೋಡಿ, ಈ ಪೋಸ್ಟರ್ಗಳನ್ನು ನೋಡಿದ್ರೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಬಹಳ ಚೆನ್ನಾಗಿ. ಯಾವ್ದು ಚೆನ್ನಾಗಿ ಕಾಣ್ತು ಅಂತ ಅವ್ರ ಕೂದಲನ್ನು ಬೆಳ್ಳಗೆ ಬೆಳ್ಳಗೆ ಮಾಡಿದಾಗ ಚೆನ್ನಾಗಿ ಕಾಣಿಸ್ತಾ ಏನ್ ತಳಿ ನೀವು ಏನೇ ಮಾಡಿದ್ರು ಅದನ್ನ ಕ್ಯಾರಿ ಮಾಡ್ಬೇಕು ಅನ್ನೋ ಗ್ರೇಸ್ ಇರ್ಬೇಕಲ್ಲ, ಅದನ್ನ ಅವ್ರು ಹೆಂಗ್ ಕ್ಯಾರಿ ಮಾಡ್ತಿದ್ರು ಶಿವಣ್ಣ ಆ ರೀತಿಯ ಹೇರ್ ಸ್ಟೈಲ್ ಇಲ್ಲ, ಅದು ಅರ್ಜುನ್ ಜನ ಡಿಸೈನ್ ಮಾಡಿದೆ ಆ ಥರ. ಅಲ್ಲಿ ಬಂದು ನೋಡಿದ್ರೆ ವೈಟ್ ರೆಪ್ರೆಸೆಂಟ್ಸ್ ಆಲ್ವೇಸ್ ಪೀಸ್. ಪೀಸು ಆಗುತ್ತೆ, ಪೀಸು ಆಗುತ್ತೆ. ಎವ್ರಿಥಿಂಗ್ ಇಸ್ ದೇರ್. ಅಂದರೆ ನೀವು ಬಂದು ನೋಡಿದಾಗ ಏನಾಗುತ್ತೆ ಅಂದರೆ ಯು ವಿಲ್ ಹ್ಯಾವ್ ದಟ್ ಫ್ಲೇವರ್ ಆಫ್ ರೋಲ್ಸ್. ಫ್ಲೇವರ್ ಅವರ ಒಬ್ಬೊಬ್ಬರು ಪಾತ್ರದ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಬಟ್ ಎಲ್ಲದು ಏನಂದರೆ ಎಲ್ಲದು ಸೊಸೈಟಿಗೆ ಲಿಂಕ್ ಆಗೇ ಇರುತ್ತೆ.